ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕನ್ಯಾ ರಾಶಿಯವರ ಮೇ ತಿಂಗಳ ಭವಿಷ್ಯದ ಮಾಹಿತಿನ ನೀಡ್ತಾ ಇದ್ದೀನಿ. ಫ್ರೆಂಡ್ಸ್, ಕನ್ಯಾ ರಾಶಿಯವರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 2 ಆಫ್ ಕಪ್ಸ್ ಬಂದಿದೆ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ಮೇ ಬಿ ನಿಮ್ಮ ಲೈಫಲ್ಲಿ ಓಲ್ಡ್ ಪರ್ಸನ್ಸ್ ಇದ್ದರೆ ಅವ್ರನ್ನ ನೀವು ಕಟ್ ಡೌನ್ ಮಾಡ್ತೀರಾ. ಸೊ ಅವ್ರನ್ನ ನೀವು ಲೈಫಿಂದ ಹೊರಗಡೆ ಮಾಡ್ತೀರಾ. ಮೇ ಬಿ ನೀವು ಅವ್ರ ಲೈಫಿಂದ ಹೊರಗಡೆ ಬರ್ತೀರಾ. ಮೇ ಬಿ ಓಲ್ಡ್ ಪರ್ಸನ್ ಔಟ್ ಆಗ್ತಾರೆ, ನ್ಯೂ ಪರ್ಸನ್ ಇನ್ ಆಗ್ತಾರೆ. ಸೊ 2 ಆಫ್ ಕಪ್ಸ್ ಬಂದಿರೆ ಮೇ ಬಿ 2 ಇರೋದ್ರಿಂದ ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಮೇ ಬಿ ನೀವು ಬಿಗ್ ಲೈಫ್ ಚೇಂಜಿಂಗ್ ಡಿಸಿಷನ್ನ ಮಾಡಬೇಕಾಗುತ್ತೆ. ಮೇಯಲ್ಲಿ ಡಿಫ್ರೆಂಟ್ ಲೆವೆಲ್ ಸಿಚುವೇಶನ್ ಬರುತ್ತೆ. ಮೇ ಬಿ ನೀವು ಮುಂಚೆ ಇಂಥ ಸಿಚುವೇಶನ್ನ ಯಾವಾಗಲೂ ನಾನು ಫೇಸೇ ಮಾಡಿಲ್ಲ ಅನ್ನೋ ಥರ ಏನೋ ನೀವು ಟ್ರಿಕ್ಕಿ ಆ್ಯಂಡ್ ಲಾಜಿಕಲಿ ಟ್ರಿಕ್ಕಿ ಇರುವಂಥ ಸಿಚುವೇಶನ್ಸ್ ಇರುತ್ತೆ. ಲವರ್ಸ್ ಕಾರ್ಡ್ ಕೂಡ ಇದೆ, 10 ಆಫ್ ವಾಂಡ್ಸ್ ಇದೆ. ಖಂಡಿತವಾಗ್ಲೂ ಕೀಪ್ ಆನ್ ಡೂಯಿಂಗ್, ಏನೋ ಮಾಡ್ತಾ ಇದ್ದೀರಾ ನೀವು, ಅದರಿಂದ ನಿಮಗೆ ರಿಸಲ್ಟ್ ಬರುತ್ತೆ, ಪಾಸಿಟಿವ್ ನ್ಯೂಸ್ ಬರುತ್ತೆ. ಸಮಥಿಂಗ್ ಟ್ರೈ ಮಾಡ್ತಾ ಇದ್ದೀರಾ, ಜಾಬ್ ಟ್ರೈ ಮಾಡ್ತಿದ್ದೀರಾ, ಅಥವಾ ಯಾವುದೋ ಒಂದು ದುಡ್ಡು ಬರಬೇಕು, ಏನೋ ಒಂದು ಕೆಲಸ ಸೊ ನೀವು ಮಾಡ್ತಾ ಇದ್ದೀರಾ. ಸೊ ಅದನ್ನು ಕೂಡ ನೀವು ರೈಟ್ ಪಾತಲ್ಲಿ ಇದ್ದೀರಾ. ಸೊ ಕೀಪ್ ಆನ್ ಡೂಯಿಂಗ್ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಕ್ವೀನ್ ಆಫ್ ವಾಂಡ್ಸ್ ಕೂಡ ಇದೆ. ಕ್ವೀನ್ ಆಫ್ ವಾಂಡ್ಸ್ ಇರೋದ್ರಿಂದ ಏನೋ ಒಂದು ಮಿಷನ್ ಇದೆ. ಸೊ ಕ್ಲೋಸ್ ಆಗಿದ್ದೀರಾ ನೀವು ಅದಕ್ಕೆ. ಸೊ ಎಂಡಿಗೆ ಬಂದಿದೆ. ಬಿಗ್ ಶಿಫ್ಟ್ ಅಂತ ಹೇಳ್ತೀವಿ. ಮೇ ಬಿ ಬಿಸ್ನೆಸ್ಸು, ಎಂಟರ್ಪ್ರೈಸು, ನಿಮ್ಮ ಫ್ರೆಂಡ್ಸ್ ಜೊತೆನೋ, ಮೇ ಬಿ ಪಾರ್ಟ್ನರ್ ಇದ್ದಾರೆ ನಿಮಗೆ. ಕೆಲವರಿಗೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಕನ್ಯಾ ರಾಶಿಯವರು, ಆ ಥರ ಒಂದು ಎನರ್ಜಿ ಕೂಡ ಇದೆ. ಮತ್ತು ನನಗೆ ಹೇಳಬೇಕಂದ್ರೆ 2 ಆಫ್ ವಾಂಡ್ಸ್ ಕೂಡ ಬಂದಿದೆ. ಸ್ಕೇರ್ಡ್, ಸಮೋನ್ ಈಸ್ ಸ್ಕೇರ್ಡ್ ಅಂತ ಅನಿಸುತ್ತೆ. ತುಂಬ ಭಯದಲ್ಲಿದ್ದೀರಾ ಕನ್ಯಾ ರಾಶಿಯವರು ನೀವು. ಮೇ ಬಿ ನಿಮ್ಮ ಮನೆಯಲ್ಲಿ ಯಾರಾದರೂ, ನಿಮ್ಮ ಫ್ರೆಂಡ್ಸ್ ಎಲ್ಲ, ಏನೋ ಒಂದು ಭಯ ಇದೆ ನನಗೆ. ಡೌಟ್ಫುಲ್ ಇದೆ, ರಿಗ್ರೆಟ್ ಇದೆ. ಸೊ ನಿಮ್ಮ ಮೇಲೆ ನಿಮಗೆ ಡೌಟ್ ಇದೆಯೋ, ಮತ್ತು ನಾನು ಆಗಲೇ ಹೇಳಿದೆ ನಿಮ್ಮ ಪಾರ್ಟ್ನರ್ ಮೇಲೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಇದ್ದರೆ ಅವ್ರ ಮೇಲೆ ಡೌಟ್ ಬಂದಿದ್ದು. ಮೇ ಬಿ ನಿಮ್ಮ ಸಿಬ್ಲಿಂಗ್ಸ್ ಮೇಲೆ ಏನೋ ಮಾಡ್ತಾ ಇದ್ದಾರೆ, ನಮ್ಮ ಬ್ರದರ್ಸ್ ಸಿಸ್ಟರ್ಸ್, ಆ ಥರ ಒಂದು ಡೌಟ್ಸ್ ಇದೆ. ಫ್ಯಾಮ್ಲಿಯಲ್ಲಿ ಕೂಡ ಈ ಡೌಟ್ಸ್ ಬರ್ಬೋದು. 10 ಆಫ್ ವಾಂಡ್ಸ್ ಬರೋದ್ರಿಂದ ತುಂಬ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಬರ್ಬೋದು. ಮೇಯಲ್ಲಿ ಸ್ವಲ್ಪ ಬ್ಯುಸಿ ಮಂತ್ ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಸ್ವಲ್ಪ ಬ್ಯುಸಿಯಾಗಿರ್ತೀರ. ತುಂಬ ನಿಮ್ಗೆ ಯಾವುದೋ ಕೆಲಸ ಮಾಡೋದು, ಮಲ್ಟಿಪಲ್ ಕೆಲಸಗಳಿವೆ. ತುಂಬ ಬರ್ಡನ್ ಅಂತ ಅನ್ನಿಸ್ಬೋದು, ಸಾಕಾಗೋಗಿದೆ ಅಂತ ಕೂಡ ಕೆಲವರಿಗೆ ಮೇ ಮಂತಲ್ಲಿ ಖಂಡಿತ ಅನಿಸುತ್ತೆ. 9 ಆಫ್ ಕಪ್ಸ್ ಕೂಡ ಇದೆ. ಖಂಡಿತವಾಗ್ಲೂ ವಿಶ್ ಫುಲ್ಫಿಲ್ಮೆಂಟ್, ವಿಶ್ ಗ್ರ್ಯಾಂಟೆಡ್ ಕಾರ್ಡ್ ಅಂತ ಹೇಳ್ತೀವಿ. ಸೊ ನೀವು ಯಾವುದಕ್ಕೆ ಇಷ್ಟೊಂದು ಪೇಷನ್ಸಿಂದ ನಿಮ್ಮ ಎಫರ್ಟ್ನ ಹಾಕ್ತಿದ್ದೀರಾ, ಕೀಪ್ ಆನ್ ಡೂಯಿಂಗ್ ಅಂತ ಕೂಡ ಮಾಡ್ತಾ ಇರಿ ಅದನ್ನು ಅಂತ ಕಾರ್ಡ್ ಹೇಳ್ತಾ ಇದೆ. 10 ಆಫ್ ಕಪ್ಸ್ ಕೂಡ ಇದೆ. ಮೇ ಬಿ ಸಮಥಿಂಗ್ ಟು ಎಂಡ್ ಬ್ಯಾಡ್ ಸೈಕಲ್ ಅಂತ ಹೇಳ್ತೀವಿ. ನೆಗೆಟಿವ್ ಸೈಕಲ್ ಎಂಡ್ ಆಗಿ ಏನೋ ಒಂದು ಹ್ಯಾಪಿನೆಸ್ ಇದೆ, ಸೆಲೆಬ್ರೇಷನ್ ಅಂತ ಹೇಳ್ತೀವಿ. 10 ಆಫ್ ಕಪ್ಸ್ ಅಂದರೆ ಕೆಲವ್ರಿಗೆ ಮದುವೆ ಫಿಕ್ಸ್ ಆಗ್ಬೋದು, ಪ್ರಮೋಷನ್ ಆಗ್ಬೋದು. ನೀವು ಜಾಬ್ ಮಾಡ್ತಾಯಿದ್ರೆ ಖಂಡಿತ ಪ್ರಮೋಷನ್ ಆಗ್ಬೋದು. ನಿಮ್ಮ ಸ್ಟಡೀಸಲ್ಲಿ ಗುಡ್ ರಿಸಲ್ಟ್ ಬರ್ಬೋದು. ಮೇ ಬಿ ರೆಕಗ್ನೈಸ್ ಮಾಡ್ಬೋದು ನಿಮ್ಮ ಕ್ಲಾಸಲ್ಲಿ, ನೀವು ಒಳ್ಳೆ ಸ್ಟೂಡೆಂಟು, ರಿಮಾರ್ಕೆಬಲ್ ಮಾರ್ಕ್ಸ್ನ ತೊಗೊಂಡಿದ್ದೀರಾ ಆ ಥರ. ಸೊ ಗುಡ್ ನಾಲೆಜ್ ಇದೆ ನಿಮಗೆ ಲಾಜಿಕಲಿ. ಸೊ ಮೈಟ್ ಬಿ ಸಮಥಿಂಗ್ ಆ ಥರ ಒಂದು ಅಪ್ರಿಷಿಯೇಷನ್ ಅಂತ ಹೇಳ್ತೀವಲ್ಲ, ಸೊ ಸಂಬಡಿ ವಿಲ್ ಅಪ್ರಿಷಿಯೇಟ್ ಅಂತ ಅನಿಸುತ್ತೆ ನನಗೆ. ಸೊ ನಿಮಗೆ ಅಲ್ಲಿಂದ ನಿಮಗೊಂದು ಇನ್ಸ್ಪಿರೇಷನ್, ಮೋಟಿವೇಟೆಡ್ ಎನರ್ಜಿ ಫೀಲ್ ಆಗುತ್ತೆ. ಸೊ ನನ್ನ ಹತ್ರನೂ ಟ್ಯಾಲೆಂಟ್ ಇದೆ ಅಂತ ಅನಿಸ್ಬೋದು. ಮೇ ಬಿ ನೀವು ಯಾವುದಾದ್ರೂ ಟ್ಯಾಲೆಂಟ್ ಇದ್ದರೆ ಅದರ ಹಿಡನ್ ಆಗಿ ಇಟ್ಕೊಳ್ಬೇಡಿ. ಸಮಥಿಂಗ್ ಟು ಶೋ ಅಪ್ ಅಂತ ಅನಿಸುತ್ತೆ ಹಿಡನ್ ಟ್ಯಾಲೆಂಟ್ ಇದ್ದರೆ. 8 ಆಫ್ ಪೆಂಟಿಕಲ್ಸ್ ಇದೆ. ಮೇ ಬಿ ಬ್ಯುಸಿ ಅಂತ ಆಗಲೇ ಹೇಳಿದೆ, ತುಂಬ ಬ್ಯುಸಿ ಮಂತ್ ಇದೆ. ಸಮಥಿಂಗ್ ಟು ಬಿಲ್ಡ್ ಅಂತ, ಲಾಟ್ ಟು ಡೂ ಅಂತ ಹೇಳ್ತೀನಿ ನಾನು. ತುಂಬ ಕೆಲಸಗಳನ್ನ ನೀವು ಮಾಡಬೇಕಾಗಿದೆ. ಕೆಲವರು ಸಮಥಿಂಗ್ ಅದರಿಂದ ನಿಮಗೆ ಖುಷಿನೂ ಸಿಗುತ್ತೆ. ಮೇ ಬಿ ಬರ್ಡನ್ ಅಂತ ಅನಿಸ್ಬೋದು ಸ್ಟಾರ್ಟಪ್ಪಲ್ಲಿ. 6 ಆಫ್ ಕಪ್ಸ್ ಕೂಡ ಇದೆ. ಮಿಸ್ಸಿಂಗ್ ಎನರ್ಜಿ. ಸೊ ನೀವು ಮಾಡ್ತಾ ಇರೋ ಕೆಲಸದ ನಡುವೆ ಕೂಡ ನೀವು ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಮೇ ಬಿ ಯಾರಾದರೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇರ್ಬೋದು ಪರ್ಸ್ನಲಿ ಅಂತ ಅನಿಸುತ್ತೆ. ಸೊ ಸೆಲೆಬ್ರೇಷನ್ನ ಕೂಡ ನಾನು ಹೇಳ್ತೀನಿ. ಮೇ ಬಿ ಸಮಥಿಂಗ್ ನೀವು ಯಾರಿಗಾದ್ರೂ ಏನಾದರೂ ಹೇಳಬೇಕಾಗಿದ್ರೆ, ಸಾರಿನೋ ಅಥವಾ ಯಾರಿಗಾದ್ರೂ ನೀವೇ ಫಾರ್ಗಿವ್ ಮಾಡಬೇಕಾಗಿದ್ರು ಕೂಡ ಸೊ ಅವ್ರನ್ನ ಮೀಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಕಾರ್ಡ್ ಹೇಳ್ತಾ ಇದೆ. 6 ಆಫ್ ಕಪ್ಸ್ ರೇರ್ಲಿ ಅಂತ ಕೂಡ ಬರೋದಿಲ್ಲ. ಮೇ ಬಿ ನೀವು ಯಾರನ್ನೋ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಸಮ್ ಪರ್ಸನ್ಸ್ ನಿಮ್ಮನ್ನು ಸೊ ನಿಮಗೇನಾದರೂ ಅಪಾಲಜಿ ಕೇಳಬೇಕು, ಸಾರಿ ಕೇಳಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಸೋರ್ಡ್ಸ್ ಇರೋದ್ರಿಂದ ಮೇ ಬಿ ಸಮಥಿಂಗ್ ನೀವು ಯಾವುದಕ್ಕಾದ್ರೂ ವಿಕ್ಟಿಮ್ ಆಗ್ಬೋದು. ನೀವು ಮಾಡದೇ ಇರೋ ತಪ್ಪಿಗೆ ನಿಮ್ಮ ಮೇಲೆ ಆ ಅಪವಾದನೆ ಕೂಡ
ಕನ್ಯಾ ರಾಶಿಯವ್ರಿಗೆ ಮೇ ಮಂತಲ್ಲಿ ಬರೋ ಚಾನ್ಸಸ್ ಇದೆ. ಸೊ ಯಾರ ಮಧ್ಯೆ ಅಥವಾ ಯಾವುದೋ ಒಂದು ಸಿಚುವೇಷನ್ನಲ್ಲಿ ಹೋಗಬೇಡಿ, ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ನನ್ನ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.